ರವಿ, ಬನ್ನಿ ಭಾವ. ಏನೋ ಬರಿತಾ ಇದೆ? ಹೌದು. ಊಟ ಆಯ್ತೇನೋ? ಏನೋ ನಿಮ್ದು ಐದಿಂದ ಅಚ್ಚುಕಟ್ಟಾಗಾಯ್ತು. ಎಲ್ಲಿ ನಿಂತವ್ರಿಗೆ ಈ ಊರು ಹಿಡಿಸೋ ಸ್ವಲ್ಪ ಕಷ್ಟ ಅಲ್ಲ? ಹಾಗೇನಿಲ್ವಲ್ಲ. ಮೈಸೂರ್ನ ಯಾರಾದ್ರೂ ಮರೆಯೋಕ್ಕಾಗುತ್ತಾ ಭಾವ? ಜಾಡ ಕಣೆಯ ಜಾಡ. ಈ ಬಂದ್ ಕೆಲಸ ಮುಗಿತೇನಪ್ಪ? ಎಲ್ಲೂ ಮುಗಿಯುತ್ತೆ ಭಾವ. ಹಾಗಂದ್ಬಿಟ್ಟು ಎತ್ತಿನ ಅಂತ ಇಲ್ಲೇ ಇರಕ್ಕಾಗತ್ತೆ? ಅಲ್ಲಿ ನಿಮ್ಮ ಆಫೀಸ್ನವರು ನಿನ್ನ ಡಿಸ್ಮಿಸ್ ಮಾಡ್ಬಿಟ್ರೆ? ಏನ್ ನನ್ನ ಬಗ್ಗೆ ಎಷ್ಟೊಂದು ಮುತುವರ್ಜಿ ತಮಗೆ? ಹಾಗೇನಿಲ್ಲಪ್ಪ, ನೀ ನನ್ನ ಭಾವ ಇದಲ್ವೇ? ಥ್ಯಾಂಕ್ ಯು ಭಾವ. ಅದಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ತಕ್ಷಣ ಊರ್ಗೋಬೇಕು ಅಂತ ತಾನೇ? ನೋಡು, ಇಲ್ಲಿಂದ ಬೆಂಗಳೂರಿಗೆ, ಬೆಂಗಳೂರಿಂದ ಡೆಲ್ಲಿಗೆ ಹೋಗೋದಕ್ಕೆ ರೈಲ್ವೆ ಟಿಕೆಟ್ ರಿಸರ್ವ್ ಮಾಡಿಸ್ಕೊಂಡೇ ಬಂದ್ಬಿಟ್ಟೆ. ಎಷ್ಟು ಬೇಗ ಈ ಪೀಡೆ ಈ ಮನೆಯಿಂದ ತೊಲಗಿದ್ರೆ ಸಾಕು ಅಂತ ತಾನೇ? ಹಾಗೇನಿಲ್ಲಪ್ಪ, ನಮ್ಮೇಲೆ ಪ್ರೀತಿಯಿಂದ ನೀನ್ ಕೆಲಸಕ್ಕೆ ಯಾಕೆ ತೊಂದರೆ ಮಾಡ್ಕೋಬೇಕು ಅಂತ ಅಷ್ಟೇ. ಅಯ್ಯೋ ಪಾಪ ಭಾವ, ಅದಕ್ಕೆ ನಾನು ಯೋಚನೆ ಮಾಡಿದ್ದೀನಿ ಗೊತ್ತಾ? ಈ ದೆಹಲಿ ನನಗೂ ಬೇಜಾರಾಗ್ಬಿಟ್ಟಿದೆ. ಆದಷ್ಟು ಬೇಗ ಆ ಕೆಲಸನ ರಿಸೈನ್ ಮಾಡಿ ಮೈಸೂರಿನಲ್ಲಿ ಯಾವ್ದಾದ್ರು ಒಂದು ಕೆಲಸ ಹುಡ್ಕೋಣ ಅಂತ ಕೆಲವು ಕಡೆಗಳಿಗೆಲ್ಲ ಅಪ್ಲಿಕೇಶನ್ ಹಾಕ್ತಾ ಇದ್ದೀನಿ. ಆಗಪ್ಪ, ಯಾಕೆಂದ್ರೆ ಈ ಮನೆ ಪರಿಸ್ಥಿತಿ ಸ್ವಲ್ಪ ಕೂಡ ಚೆನ್ನಾಗಿಲ್ಲ ಭಾವ. ನಮ್ಮ ಅಕ್ಕನ ಯಾರು ಸರಿಯಾಗಿ ನೋಡ್ಕೋತಾ ಇಲ್ಲ. ನಿಮ್ಮಕ್ಕ ನಾ ಸರಿಯಾಗಿ ನೋಡ್ಕೊಳ್ತಾ ಇದ್ದೀನಲ್ಲ. ಅಷ್ಟು ಧೈರ್ಯ ಇದೆಯಾ ನಿಮಗೆ? ಹಾಗಂದ್ರೇನೆಯಾ ನಾನು ಈ ಮನೆ ಯಜಮಾನ. ಯಾಕೆ ನಗ್ತಾ ಇದೆ? ತಗೊಳ್ಳಿ ಇದನ್ನ. ಏನ ಇದು ರೇಜರ್. ನೋಡಿದ್ರೆ ಗೊತ್ತಾಗುತ್ತೆ. ಇದರಿಂದ ನಿಮ್ ಮೂಗಿನ ಕೆಳಗಿರೋ ಮೀಸೆನ ಬೋಳಿಸಿ ನಮ್ಮ ಅಕ್ಕನ ಮೂಗಿನ ಕೆಳಗೆ ಅಂಟಿಸಿ ಈ ಮನೆಗೆ ನಿಜವಾದ ಯಜಮಾನ ನೀವ ನಮ್ಮ ಅಕ್ಕನ ಅನ್ನೋದು ನನಗೆ ಡೆಫಿನೆಟ್ ಆಗಿ. ಏನೇ ಇದು ಹುಡುಗಾಟ? ಭಾವ, ನೀವು ಈ ಕೈಲಾಸಂರವ್ರದ್ದು ಅಮ್ಮ ಅವರ ಗಂಡ ನಾಟಕ ನೋಡಿದಿರಾ? ನೋಡಿದೀನಿ. ಅದರಲ್ಲಿ ಇದೇ ತರ ಒಂದು ಸಿಚುಯೇಷನ್ ಬರುತ್ತೆ. ಮೀಸೆ ಸಿಚುಯೇಷನ್ ಜ್ಞಾಪಕ ಇದೆ ತಾನೇ? ಅದನ್ನ ನೀವು ಜ್ಞಾಪಿಸ್ತೆ. ತಗೊಳ್ಳಿ, ಇಟ್ಕೊಳ್ಳಿ, ತಗೊಳ್ಳಿ. ನೀವು ಒಬ್ಬ ಗಂಡಸು ಅನ್ನೋದನ್ನ ಮರಿಬೇಡಿ. ರವಿಗೆ ಇನ್ನೆರಡು ಸ್ಪೂನ್ ತುಪ್ಪ ಹಾಕಿ ನಿನ್ ಗಂಟೆನು ಹೋಗಲ್ಲ. ಯಾವ ಕೆಲ್ಸನಾದ್ರೂ ಹೇಳಿ ಮಾಡಿಸ್ಬೇಕೆ ಹೊರತು ತಾನಾಗ ಮಾಡೋ ಬುದ್ಧಿನಿಲ್ವಲ್ಲ. ಅನ್ನ ಆರೋಗ್ತಿದೆ, ಹುಳಿ ತಂದು ಬರ್ಸು. ಏನ್ ಮರಿ ಜಮಾಯಿಸು. ಜಮಾಯಿಸ್ತೀನಿ. ಅಕ್ಕ, ಈ ಸೀರೆ ನಿನಗೆ ಚೆನ್ನಾಗಿದೆಯಾ ನೋಡು. ಎಷ್ಟು ಚೆನ್ನಾಗಿ ಆರಿಸಿದ್ಯೋ ರವಿ, ನಂಗೆ ಇಷ್ಟವಾದ ಬಣ್ಣ. ಡೆಲ್ಲಿ ಜೀವನ ಹೇಗೆ ರವಿ? ಏನ್ ಜೀವನ ಭಾವ, ದುಡ್ಡಿದ್ರೆ ಎಲ್ಲಾ ಊರ್ನಲ್ಲೂ ಜೀವನ ಚೆನ್ನಾಗಿರುತ್ತೆ. ಅದು ಕಮ್ಮಿ ಆಯ್ತು ಅಂದ್ರೆ ಹುಟ್ಟದವರು ಕಷ್ಟ ಅನ್ಸುತ್ತೆ. ಒಳ್ಳೆ ಅನುಭವದ ಮಾತು ಅಲ್ಲ? ಇದು ನಿಮಗೆ ಜುಬ್ಬಾ ಪೈಜಾಮ. ಪೈಜಾಮ? ಓ ಸಾರಿ, ಜುಬ್ಬಾ ಪಂಚೆ. ಇದಕ್ಕೆಲ್ಲ ಯಾಕೆ ಖರ್ಚು ಮಾಡ್ತೀಯೋ? ಇರ್ಲಿ ಭಾವ. ರಾಘವೇಣಿ, ಇದು ನಿನಗೆ ಸೈಜ್ ಸರ್ ಹೋಗುತ್ತೋ ಇಲ್ವೋ ನೋಡ್ಕೊ. ಸ್ಪೆಷಲ್ ಪಂಜಾಬಿ ಡ್ರೆಸ್. ತುಂಬಾ ಚೆನ್ನಾಗಿದೆ. ಥ್ಯಾಂಕ್ ಯು ಮಾವ. ನಮ್ಮ ಹೆಣ್ಮಕ್ಳಿಗೆ ಯಾಕಪ್ಪ ಈ ಡ್ರೆಸ್ ಎಲ್ಲ? ಲಕ್ಷಣವಾಗಿ ಒಂದ್ ಸೀರೆ ಇದ್ರೆ ಸಾಕು. ಹಾಕೊಳ್ಳಿ ಬಿಡ್ರಿ. ಈ ವಯಸ್ಸಿನಲ್ಲಿ ಅಲ್ಲದೆ ಮದುವೆ ಆದ್ಮೇಲೆ ಹಾಕೊಳ್ತಾರ? ಈಗ ನೀವು ನಾನು ಹಾಕೊಳ್ಳಕ್ಕಾಗತ್ತಾ? ನಿನಗಂಬರಿ ಬರ್ತೀನಿ. ಗನ್ನು, ಮಾತು, ಕಾರು ತಗೋ. ಈ ಬ್ಯಾಗೆ ನಿಂದು. ಹೇಗೆ ಹೊಡಿತಾನು? ಹೋಗ್ಲಿ ಬಿಡೆ, ಅದಕ್ಕೆ ಯಾಕೆ ಅಷ್ಟೊಂದು ಬಾಯ್ ಬಿಡ್ಕೊತೀಯ? ಅವ್ನು ಗೊತ್ತಾಗ್ಲಿಲ್ಲ. ಹೋಗಪ್ಪ, ನೀನ್ ಆಡ್ಕೋ. ಬಿಟ್ಟು ಹೊರಗಡೆ ಹೋಗಿ ನೀನ್ ಆಡ್ಕೋಪ್ಪ. ತಗೋ ನಿನ್ ಬ್ಯಾಗ್. ಇನ್ನೊಂದು ಕೊಡ್ತೀನಿ. ರವಿ, ಯಾಕಪ್ಪ ಇದಕ್ಕೆಲ್ಲ ಇಷ್ಟೊಂದು ಖರ್ಚು ಮಾಡಿದೆ? ಮಾಡ್ಲಿ ಬಿಡ್ರಿ, ಅವ್ರಿಗೆ ತಾನೇ ನಾವಲ್ದೆ ಇನ್ಯಾರಿದ್ದಾರೆ? ಏನೇ ಹೀಗೆ ಕಂಬ ನಿಂತ ನಿಂತ್ಕೊಂಡ್ಬಿಟ್ಟೆ? ಹೋಗಿ ಎಲ್ರಿಗೂ ಕಾಫಿ ತಂದ್ಕೊಡೆ. ಹೋಗು. ಕ್ಯಾಸೆಟ್ ಎಲ್ಲಿತ್ತು? ಬ್ಯಾಗ್ನಲ್ಲಿತ್ತ? ಅಲ್ಲಪ್ಪ, ಇದರಲ್ಲಿ ರೇಡಿಯೋನಲ್ಲಿ ಟೆಲಿವಿಷನ್ ನಲ್ಲಿ ಹಾಡಿರೋ ಹಾಡುಗಳಿವೆ. ಎಲ್ಲಿ ಮತ್ತೆ ಕೇಳ್ತದಲ್ಲ? ಅಲ್ಲಾಡ್ಸಿದ್ರೆ ಹೇಗೆ ಕೇಳುತ್ತೆ? ಇದಕ್ಕೆ ಜೀವ ಕೊಡ್ಬೇಕು, ಜೀವ. ಎಲ್ಲಿದೆ ಜೀವ? ಇದು ಟೇಪ್ ರೆಕಾರ್ಡ್. ಇದನ್ನ ಇದರಲ್ಲಿ ಹಾಕಿದ್ರೆ ಹಾಡು ಬರುತ್ತೆ, ಕೇಳ್ಬೋದು. ಹಾಕ್ಲಾ? ಬ್ರದರ್ ಇಲ್ಲ, ಡೇಂಜರ್. ಯಾಕೆ ಭಾವ? ನಿಮ್ಮ ಅಕ್ಕ ಸಂಗೀತ ದ್ವೇಷಿ ಅಪ್ಪ. ಮನೇಲಿದ್ದ ಹಾರ್ಮೋನಿಯಂನೇ ಕುಕ್ಕು ಹೊಡೆದಾಕ್ಬಿಟ್ಲು. ಸುಮ್ಮನಿರ್ರಿ. ನಿಮ್ ಮಗಳು ಕತ್ತಿಯಾಗಿ ಅರ್ಚಿದ್ರೆ ಯಾರು ಕೇಳೋಕಾಗತ್ತೆ? ಅದಕ್ಕೆ ಹಾಗೆ ಮಾಡ್ದೆ.
ನನ್ ತಮ್ಮ ಸೊಗಸಾಗಿ ಹಾಡ್ತಾನೆ, ನೀನ್ ಹಾಕೋ ರವಿ. ಹಾಕಪ್ಪ ಹಾಕು. ಇವತ್ತು ಸೂರ್ಯ ಪಶ್ಚಿಮದಲ್ಲಿ ಹುಡ್ತಾನೆ. ನಾ ಬರ್ತೀನಿ. ನೋಡ್ದಿಯಾ ಸಂಗೀತ ದ್ವೇಷ ನಾನಾ ಅವರ? ಹಾಗೇನಿಲ್ಲಪ್ಪ, ನಂಗೆ ಸ್ಪೆಷಲ್ ಕ್ಲಾಸ್ ಇದೆ. ಆಗ್ಲೇ ಹೊತ್ತಾಯ್ತು. ಸಂಜೆ ಬಂದು ನಿಮ್ಮ ಅಕ್ಕನ ಗಲಾಟೆ ಇಲ್ದಿರ್ಬೇಕಾದ್ರೆ ನಾನೊಬ್ಬನೇ ಕೇಳ್ತೀನಿ. ಬರ್ಲಾ? ಸರಿ ಭಾವ. ಕಾಫಿ. ಕಾಫಿ ತಗಪ್ಪ. ಏನಿದಕ್ಕ? ಅಕ್ಕ ಏನಕ್ಕ ಇದು? ಯಾಕಕ್ಕ ಕಾಫಿ ಹೀಗಿದೆ? ಏನಾಗಿದೆಯೋ? ಬರೀ ನೀರು ಕಾಫಿ ಪುಡಿ ಬೆರೆಸ್ತಾ ಇದೆ. ಯಾಕೋ ಮನೆ ಮುಂದೆ ಹಾಲು ಕರ್ಸ್ಕೊತೀನಿ. ಹಾಲು ಕರ್ಸ್ಕೊಳ್ಳುವಾಗ ಯಾರಿರ್ತಾರೆ? ಅವಳೇ. ಯಾವಳು? ವತ್ಸಲ. ಆಹಾ, ಹಾಗನ್ನು ಮತ್ತೆ ಅಕ್ಕ ನಾನು ಅಂದ್ಕೋತೀನಿ ಗಟ್ಟಿ ಹಾಲು ಅವಳು ಕುಡಿದು ಬಿಟ್ಟು ಕಾಫಿಗೆ ಏನಾದ್ರು ನೀರ್ ಹಾಲು ಬೆರೆಸ್ತಾಳೋ? ಇರಬಹುದು. ಯಾವ ಹುತ್ತದಲ್ಲಿ ಯಾವ ಹಾವು ಇರುತ್ತೋ ಯಾರಿಗ್ ಗೊತ್ತು. ಅದಕ್ಕೆ ಈ ಪಂಚಾಯಿತಿ ಎಲ್ಲ ಬೇಡ. ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಇನ್ನೊಬ್ಬರನ್ನ ನಂಬಬಾರದು. ಅವಳೇನು ಹೊರಗಡೆ, ಅವಳೇನು ಮನೆ ಮಗಳಲ್ವಾ? ಆ ಭಾವನೆ ನಿನಗಿದೆ ಅಕ್ಕ, ಅದು ಅವಳಿಗಿದೆಯಾ? ಇದು ನಮ್ಮ ಮನೆ, ನಾವೆಲ್ಲ ಒಂದು, ನಮ್ಮ ಜನ ಅಂತ. ಒಂದ್ ಕೆಲಸ ಮಾಡು, ನಾಳೆಯಿಂದ ಹಾಲು ನೀರ್ ಹಾಕ್ಸ್ಕೋ. ಅದ್ಯಾಕೆ ಕಾಫಿ ಚೆನ್ನಾಗಿರೋದಿಲ್ಲ, ನಾನ್ ನೋಡ್ತೀನಿ. ಅವಳು ಯಾಕಿರೋದು? ದಂಡದ ಕೂಳ್ ತಿಂದು ಮೈ ಬೆಳೆಸ್ಕೊಳ್ಳೋಕ. ನಾಳೆಯಿಂದ ಏನಾದ್ರೂ ಕಾಫಿ ನೀರಾಗಿರ್ಲಿ, ಅವಳು ಮೈ ಚರ್ಮ ಸುರಿದು ಬಿಡ್ತೀನಿ. ನನ್ನ ಮಾತು ನಿನಗೆ ಅರ್ಥ ಆಗ್ತಾ ಇಲ್ಲ. ಆಲ್ ರೈಟ್, ಒಂದ್ ಕೆಲಸ ಮಾಡೋಣ. ನಾನು ಇಲ್ಲಿರೋವರೆಗೂ ಇನ್ಮೇಲೆ ನಾನು ಹಾಲು ಹಾಕ್ಸ್ಕೋತೀನಿ. ಎಲ್ಲಾದ್ರೂ ಉಂಟೇನು? ಅಪರೂಪಕ್ಕೆ ಬಂದಿದ್ಯಾ? ನಾಳೆಯಿಂದ ನಾನೇ ಹಾಕ್ಸ್ಕೋತೀನಿ. ಹಾಗೆ ಮಾಡು, ಯಾಕೆಂದ್ರೆ ಕಳ್ಳರನ್ನ ಕಂಡು ಹಿಡಿಯೋದು ಇನ್ ಹಾಗೆ. ನಾನೇ. ಏನ್ರಿ ಇದು? 402 ಮಾರ್ಸೋ, ಮೈ ಲೇಟೆಸ್ಟ್ ಇನ್ವೆನ್ಷನ್. ಎಂಥ ಕೊಳೆ ಇದ್ರು ನಿಮಿಷದಲ್ಲಿ ಕ್ಲೀನ್, ಕ್ವಾಲಿಟಿ ಸೂಪರ್ ಫೈನ್. ನಿಮ್ಗೂ ನಿಮ್ ಸೋಪ್ಗೂ ಒಂದ್ ದೊಡ್ಡ ನಮಸ್ಕಾರ. ನಮ್ಗೆ ಯಾವ್ದು ಬೇಡ. ಲೇ ವೇದು, ನೀನೇ ಹೀಗಂದ್ರೆ ಹೇಗೆ? ಬೋಡಿ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದಿದ್ದೀನಿ. ನೀನ್ ಎನ್ಕರೇಜ್ ಮಾಡದೆ ಹೋದ್ರೆ ನನ್ನ ವ್ಯಾಪಾರ ನಡೆಯೋದಾದ್ರೂ ಹೇಗೆ? ನೀನ್ ಒಪ್ಪಿಗೆ ಕೊಟ್ರೆ ತಾನೇ ಮಾರ್ಕೆಟ್ ನಲ್ಲಿ ಧೈರ್ಯವಾಗಿ ತಳ್ಳಬಹುದು. ನಿಮ್ಮನ್ನೇ ಆಚೆ ತಳ್ಳಿಸ್ ಹೇಗಿರುತ್ತೆ ಗೊತ್ತಾ? ಯಾಕೆ? ನೀವು ನಿಮ್ಮ ವ್ಯಾಪಾರವು ಫೇಸ್ ಪೌಡರ್ ಮಾಡಿದೀನಿ ಅಂತ ತಂದು ಕೊಟ್ರಿ. ನನ್ನ ಮುಖದ ಚರ್ಮ ಎಲ್ಲ ಸುಟ್ಟು 8 ದಿನ ಈಚೆ ಬರೋಕ್ಕಾಗ್ಲಿಲ್ಲ. ಇನ್ನು ತೈಲ ಮಾಡಿದೀನಿ ಅಂತ ತಂದು ಕೊಟ್ರಿ. ನಮ್ಮ ಯಜಮಾನ್ರಿಗೆ ಹಚ್ಚಿದೆ, ಮೀಸೆ ಕಪ್ಪಗಿದ್ರು, ತಲೆ ಕೂದಲೆಲ್ಲ ಬೆಳ್ಳಗಾಗಿ ಮುಳ್ಳು ಹಂದಿ ತರ ಆಗ್ಬಿಟ್ರು. ಅದು ಹಾಗಲ್ಲ ಉಷಾದೇವಿ ಅವ್ರೆ, ಸೋಪ್ಗೆ ಹಾಕೋ ಕೆಮಿಕಲ್ಸ್ ನ ತೈಲಿಗೆ ಹಾಕಿಬಿಟ್ಟಿದೆ, ಅದರಿಂದ ಹಾಗಾಯ್ತು. ಈಗ ಈ ಸೋಪ್ನ ಉಪಯೋಗಿಸಿ ನೋಡಿ, ಬಟ್ಟೆ ಬೆಳಗಾಗ್ಲಿಲ್ಲ ಅಂದ್ರೆ ನಾನು ಕಂಡು ಹಿಡಿಯೋ ಕಸಬನೆ ಬಿಟ್ಟು ಬಿಡ್ತೀನಿ. ಒಂದ್ ಖರ್ಚು ಬಿದ್ರೆ ತಗೊಂಬನ್ನಿ, ಇಲ್ಲವಾಗ ತೋರಿಸ್ಬಿಡ್ತೀನಿ. ಖರ್ಚು ಯಾಕೆ? ಹಿತ್ಲ ಕಡೆ ಬನ್ನಿ, ಅಲ್ಲಿ ಬಟ್ಟೆ ರಾಶಿನೇ ಇದೆ, ಅದ್ರ ಮೇಲೆ ಪ್ರಯೋಗ ಮಾಡುವ. ನಡೀರಿ. ಆಹಾ, ನೀನು ನನ್ನ ಲವರ್. ಕರ್ಮ ಕರ್ಮ. ನಿಮ್ಮ ಅಕ್ಕನಿಗಿರೋ ಅಷ್ಟು ಪ್ರೀತಿ ನಿನಗಿಲ್ವಲ್ಲೇ? ನಡಿಯೇ. ಬಟ್ಟೆ ಒಗೆಯುವವರ ಅವಸ್ಥೆ ನೋಡಿ. ರಾಮ, ಎಷ್ಟೊಂದು ಕೊಳೆ ಇದೆ ನೋಡಿ. ಎಷ್ಟು ವರ್ಷ ಆಯ್ತು ಸೀರೆ ಒಗ್ದು? ನೋಡಿ, ಕೆಲಸ ಮಾಡುವಾಗ ಮಾತಾಡಬಾರ್ದು. ಸುಮ್ನೆ ಬಾಯಿ ಮುಚ್ಕೊಂಡು ಸೀರೆ ಬಗಿರಿ. ಮೂರ್ತಿ, ಇವನು ಬೇರೆ ಬರ್ಬಿಟ್ಟಲ್ಲಪ್ಪ. ಮೂರ್ತಿ, ಓ ಮೂರ್ತಿ. ಓಹೋ ರವಿ, ಯಾವಾಗ ಬಂದ್ಯೋ? ಏನಪ್ಪ ಪಕ್ಕದ ಮನೆಯಿಂದ ಕಾಂಪೌಂಡ್ ಜಂಪ್ ಮಾಡಿ ಬರ್ತಾ ಇದೆಯಲ್ಲ, ಏನ್ ಮಾಡ್ತಾ ಇದ್ದೆ ಅಲ್ಲಿ? ಅಲ್ಲಿ ಸೀರೆಗೆ ಸೋಪ್ ಹಚ್ಚಿದ್ದೆ. ಸೋಪ್ ಹಚ್ತಿದ್ಯಾ?
ಲವ್ ಮಾಡ್ತಿದ್ದೆ. ಲವ್ ಎಕ್ಸ್ಪೆರಿಮೆಂಟ್ ಮಾಡ್ತಿದ್ದೆ. ಎಕ್ಸ್ಪೆರಿಮೆಂಟ್ ಲವ್ ನಲ್ಲಂತ ಎಕ್ಸ್ಪೆರಿಮೆಂಟ್ ಅದು ರವಿ ಯಾವಾಗ ಬಂದ್ಯೋ? ಎಷ್ಟು ವರ್ಷ ಆಯ್ತು ನೋಡಿ. ಚೆನ್ನಾಗಿದ್ಯಾ? ಏನಮ್ಮ ಅವೆಲ್ಲ ಮಾತು ಮರೆಸ್ಬೇಡ. ನೀನು ಏನ್ ಮಾಡ್ತಾ ಇದ್ದೆ ಅಲ್ಲಿ? ತಮಾಷೆ ಮಾಡ್ಬೇಡ, ಸುಮ್ಮನಿರಪ್ಪ. ಡೀಟೇಲ್ ಹೇಳ್ತೇನೆ ಬಾ. ಡೀಟೇಲ್ ಆಗಿ ಹೇಳ್ತೀಯ? ನಡಿ ನಡಿ. ಬಾರಯ್ಯ ನೀನು. ಮೂರ್ತಿ ಏನ್ರಿ ಇದು? ಬರಯ್ಯ. ಬಂದೆ ಬಂದೆ. ಬಾ ಕೂತ್ಕೋ. ಕೂತ್ಕೊಂಡೆ. ಯಾವ ಬಂದೆ ಮೈಸೂರಿಗೆ? ನೆನ್ನೆ ಬಂದೆ. ಹಾಗೆ ನಡೀತಾ ಇದೆ ಬಿಸ್ನೆಸ್? ಫಸ್ಟ್ ಕ್ಲಾಸ್ ನಡೀತಾ ಇದೆ. ನೋಡ್ತಾ ಇದ್ದೆ. 2 ಮನೆ ಮಾರಿದ್ದೀನಿ. ಮಾರ್ಬಿಟ್ಟೆ? ಓ, ಇದೊಂದು ಉಳ್ಕೊಂಡಿದೆ. ಇದನ್ನ ಕುಡಿಸ್ಕೊಂಡು ಈ ಮನೆ ಮಾರ್ಬಿಡ್ಬೇಕಾಗಿತ್ತು. ನನಗೆ ಬುದ್ಧಿ ಕೆಡೋಕ್ ಮುಂಚೆ ವೇದನಿಗೆ ಮನೆ ಕೊಟ್ಟು ತಾಳಿ ಕಟ್ಬಿಡೋಣ ಅಂತಿದ್ದೀನಿ. ಅದೇ ಅದೇನೆ. ಸ್ನಾನ ಮಾಡ್ಕೊಂಡ್ ಬರ್ತೀನಿ. ಸ್ವಲ್ಪ ಕೂತಿರು. ದಾಸ್ ಪ್ರಕಾಶ್ ಹೋಗಿ ಫಸ್ಟ್ ಕ್ಲಾಸ್ ಕಾಫಿ ಕೊಡ್ಕೊಂಬರೋಣ. ಅವ್ವ ನೋಡ್ಕೊಳ್ರವ. ಏನಕ್ಕ ನೀನೇ ಕೂತ್ಬಿಟ್ಟಿದ್ಯಾ? ಏನಪ್ಪ ಮಾಡೋದು? ಈ ಕಾಲದಲ್ಲಿ ಯಾರನ್ನ ನಂಬೋದು, ಯಾರನ್ನ ಬಿಡೋದು? ಕರೆಕ್ಟ್. ತಾನ್ ಮಾಡೋದು ಉತ್ತಮ, ಮಗ ಮಾಡೋದು ಮಧ್ಯಮ, ಆಳು ಮಾಡೋದು ಹಾಳು ಅಂತ ಗಾದೆ ಕೇಳಿದ್ಯೋ ಇಲ್ವೋ? ಹಾಗಿರ್ಬೇಕು. ಯಾವಾಗ್ಲೂ ನಮ್ಮ ಕೆಲಸ ನಾವು ಮಾಡ್ಕೋಬೇಕು, ಆಗ್ಲೇ ನಾವು ಜಾಣರಾಗು. ನಾಗವೇಣಿ ಬಂದೇಮ್ಮ. ಈ ಕಾಫಿ ರವಿಗೂ ನಿಮ್ಮ ಅಪ್ಪನಿಗೂ ಕೊಟ್ಬಿಟ್ ಬಾ. ಮಾವ ತಗೋ ಕಾಫಿನ. ಥ್ಯಾಂಕ್ ಯು. ಅಕ್ಕ, ಇವತ್ ಬೆಳಿಗ್ಗೆ ಹಾಲು ಯಾರು ಕರ್ಸ್ಕೊಂಡಿದ್ದು? ನಾನೇ. ಯಾಕೋ? ಬಹಳ ಚೆನ್ನಾಗಿದೆ. ನನ್ನ ಲೈಫ್ ನಲ್ಲೇ ಕುಡಿದೆ ಇಂಥ ಕಾಫಿನ. ಏನೇ ಇದು? ಏನ್ ಕಾಫಿನೋ ಕಲ್ಗಚ್ಚೋ? ಹೌದ್ರಿ, ನಾನು ಮಾಡಿದ್ರೆ ಕಲ್ಕಚ್ಚು, ನಿಮ್ ಮಗಳು ಮಾಡಿದ್ರೆ ಚೆನ್ನಾಗಿರುತ್ತೆ. ಅವನ್ನೇ ಕೇಳಿ ಹೇಳ್ತಾನೆ. ಹೇಗಿದೆ ರವಿ? ಅಮೃತ ಅಮೃತ ಇದ್ದ ಹಾಗಿದೆ. ಕೇಳಿದ್ರ? ಹೌದಪ್ಪ, ನೀ ಹೇಳಿದ್ಮೇಲೆ ಇದು ಕಲ್ಗಚ್ಚೆ ಆದ್ರೂ ಅಮೃತಾನೆ. ನಿಮಗೆ ಕಲಗಚ್ಚಿನ ಕಾಫಿ ಕುಡಿದ ಅಭ್ಯಾಸ ಅಂತ ಕಾಣುತ್ತೆ ಅಲ್ವೇ ಭಾವ? ಅಕ್ಕ, ಆ ವತ್ಸನ್ಗೊಂದು ಗ್ಲಾಸ್ ಕಾಫಿ ಕೊಡು. ಕಾಫಿನ ಹೇಗೆ ಮಾಡಬೇಕು ಅಂತ ಸ್ವಲ್ಪ ತಿಳ್ಕೊಳ್ಳಿ.